ನೀವು ನನ್ನ ಅನೇಕ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡಿದ್ರಿ. ಈಗ ನಂಗೆ ಧೈರ್ಯ, ಆತ್ಮವಿಶ್ವಾಸ ಬಂದಿದೆ. ನಾನು ಈಗ ಖಂಡಿತವಾಗಿ ಏನಾದ್ರೂ ಸಾಧಿಸ್ತೀನಿ ಅನ್ನಿಸ್ತಿದೆ. ಯಾಕ್ ಗುರುಗಳೇ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಯಾಕೆ ಈ ಥರ ನಗ್ತಾ ಇದ್ದೀರಾ? ಇದರ ಉದ್ದೇಶ ಏನು? ಇಲ್ಲಮ್ಮ, ನೀ ಹೇಳಿದ್ದು ತಪ್ಪಲ್ಲ. ಆದರೆ ಈ ರೀತಿನೇ ಹೇಳಿದ ಅನೇಕರು ಮಾಡಿದ್ದ ತಪ್ಪನ್ನ ನೀನು ಮಾಡಬೇಡ ಅಂತ ಅಷ್ಟೆ. ಅಂದ್ರೆ ಯಾರ್ ಬಗ್ಗೆ ಹೇಳ್ತಿದ್ದೀರಾ ನೀವು? ಈ ಏನನ್ನು ಬೇಕಾದರೂ ಸಾಧಿಸ್ತೀನಿ, ಸಾಧಿಸಬಲ್ಲೆ ಅನ್ನೋ ಮಾತಿದೆಯಲ್ಲ, ಈ ಮಾತನ್ನ ಹೇಳ್ತಾ ಇದ್ದ ಅನೇಕರು ಈಗ ಮಾತ್ರ ಅಲ್ಲ, ಯುಗ ಯುಗಗಳಿಂದಲೂ ಬಹಳಷ್ಟು ತಪ್ಪುಗಳನ್ನೇ ಮಾಡ್ಕೊಂಡು ಬಂದಿರುವುದು. ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೆ. ದಯವಿಟ್ಟು ನಂಗೆ ಅರ್ಥ ಆಗೋ ಹಾಗೆ ಹೇಳಿ ಗುರುಗಳೇ. ಖಂಡಿತವಾಗ್ಲೂ ಹೇಳ್ತೀನಿ. ಇದನ್ನ ನೀನೊಬ್ಬಳ ಅಷ್ಟೇ ಅಲ್ಲ, ಎಲ್ಲರೂ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಅಂಶನೇ. ನಾನು ಆಗಲೇ ಹೇಳ್ದಂಗೆ ಸಾತ್ವಿಕ ಭಾವ ಜಾಗೃತವಾಗಿ ಸಾಧನೆ ಮಾಡುವವರು ಯಾರೂ ಕೂಡ ನಾನು ಸಾಧನೆ ಮಾಡ್ತೀನಿ, ನಾನು ಸಾಧನೆ ಮಾಡ್ತಿದ್ದೀನಿ ಅಂತ ಹೇಳೋದಿಲ್ಲ. ಸಾಧನೆ ಅನ್ನೋ ಪದ ಎಲ್ಲದಕ್ಕೂ ಅನ್ವಯಿಸತ್ತೆ. ಇಲ್ಲಿ ಕೇಳು, ಒಬ್ಬ ಕಳ್ಳ ಯಾವುದಾದ್ರೂ ಒಂದು ಮನೆಗೆ ನುಗ್ಗಿ ಯಾರಿಗೂ ಗೊತ್ತಾಗದಂತೆ ಕಳ್ಳತನ ಮಾಡಿಕೊಂಡು ವಸ್ತುಗಳನ್ನು ದೋಚ್ಕೊಂಡು ಬಂದರೆ ಅವನ ದೃಷ್ಟಿಯಲ್ಲಿ ಅವನು ಯಶಸ್ವಿ ಕಳ್ಳ, ಅವನು ಸಾಧನೆ ಮಾಡಿದ ಅಂತ ಲೆಕ್ಕ. ಅವನಿಗೂ ಆತ್ಮವಿಶ್ವಾಸ ಮೂಡುತ್ತೆ, ಅವನಿಗೂ ಅನ್ಸತ್ತೆ ನಾನು ಎಲ್ಲಿ ಬೇಕಾದರೂ ಕಳ್ಳತನ ಮಾಡಬಲ್ಲೆ ಅಂತ. ಹಾಗೆ ಒಬ್ಬ ಮೋಸಗಾರ 4 ಜನಕ್ಕೆ ಮೋಸ ಮಾಡಿದರೆ ಅವನಿಗೂ ಆತ್ಮವಿಶ್ವಾಸ ಬಂದಿರುತ್ತೆ, ಅವನು ಹೇಳ್ತಾನೆ ಏನು ಬೇಕಾದರೂ ಸಾಧಿಸಬಲ್ಲೆ ಅಂತ. ನಾನು ಯಾಕೆ ಅದನ್ನು ಹೇಳ್ತಿರೋದು ಅಂದರೆ, ಸಮಾಜ ಒಪ್ಪುವಂತಹ ನ್ಯಾಯಸಮ್ಮತವಾದ ಗೌರವ ಗಳಿಸಿಕೊಡುವ ಸಾಧನೆಗೆ ಮಾತ್ರ ಬೆಲೆ ಇರುತ್ತೆ. ಒಳ್ಳೆಯ ಸಾಧನೆ ಆಗಬೇಕಾದ್ರೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ, ಒಳ್ಳೆಯ ವಾತಾವರಣ, ಒಳ್ಳೆಯ ಆಹಾರ ಎಲ್ಲವೂ ಕೂಡ ಮುಖ್ಯವೇ. ಒಳ್ಳೆ ಗುರುಗಳು ಬೇಕು, ವಾತಾವರಣ ಬೇಕು ಅನ್ನೋದು ಅರ್ಥ ಆಯ್ತು. ಈ ಆಹಾರದ್ದೇನು ಹೇಳಿದ್ದು, ಅದೇನಕ್ಕೆ ಮುಖ್ಯ ಆಗತ್ತೆ? ಪುಟ್ಟ, ಅದೇ ಬಹಳ ಮುಖ್ಯ. ನಾವೇನು ಆಹಾರ ತಿಂತೀವೋ ಅದೇ ನಮ್ಮ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಿಸೋ ಗುಣವಾಗೋದು. ವಿವರವಾಗಿ ಹೇಳ್ತೀನಿ ಕೇಳು. ಪಾಂಡವರು ಒಳ್ಳೆಯವರು ಅಂತ ಗೊತ್ತು ತಾನೆ? ಹಾ, ಹೌದು. ಹಾಗಾದ್ರೆ ದ್ರೌಪದಿಯ ಅವಮಾನದ ಸಮಯದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮ ದ್ರೋಣರು ಕೃಪಾಚಾರ್ಯರಾದಿಯಾಗಿ ಎಲ್ರೂ ಪಾಂಡವರ ಜೊತೆಯಲ್ಲಿ ಯಾಕೆ ನಿಲ್ಲಿಲ್ಲ? ಕೌರವರ ಪರವಾಗಿ ಯಾಕಿದ್ರು ಹೇಳು? ಹೌದಲ್ವಾ? ಇದು ಯೋಚಿಸಿರ್ಲಿಲ್ಲ. ಕೌರವರೇ ರಾಜ್ಯಭಾರ ಮಾಡ್ತಾ ಇದ್ರಲ್ಲ, ಹಾಗಾಗಿ ಅಂತ ಅನ್ಕೊಂಡಿದ್ದೆ. ಅವರೆಲ್ಲ ತಿಂತಾ ಇದ್ದಿದ್ದು ಕೌರವರ ಋಣಭಾರದ ಅನ್ನ. ಅವರ ಮೈಯಲ್ಲಿ ಹರಿತಾ ಇದ್ದದ್ದೇ ಋಣಭಾರದ ರಕ್ತ. ಅದಕ್ಕೆ ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನನ ಮನೆಗೆ ಬಿಟ್ಟು ವಿದುರನ ಮನೆಯಲ್ಲಿ ಸತ್ಕಾರ ಸ್ವೀಕರಿಸ್ತಾನೆ. ಆದರೆ ಶಲ್ಯ ದುರ್ಯೋಧನನ ಅನ್ನ ತಿಂದು ಋಣಕ್ಕೆ ಬೀಳ್ತಾನೆ. ಒಂದು ವಿಷಯ ನೆನ್ಪಿಟ್ಕೋ, ಪರಾನ್ನ ಅನ್ನೋದು ಯಾವತ್ತಿದ್ರೂ ಯಾರಿಗೇ ಆಗಲಿ ಒಳ್ಳೆಯದಲ್ಲ. ತಿನ್ನೋವಾಗ ಚೆನ್ನಾಗಿದೆ ಅಂತ ಅನ್ಸತ್ತೆ, ಆದರೆ ಅದರ ಪರಿಣಾಮ ಮಾತ್ರ ಬಹಳ ಕೆಟ್ಟದ್ದು. ಸಾತ್ವಿಕ ಭಾವದಲ್ಲಿ ಇಟ್ಟುಕೊಳ್ಳದಿದ್ರೆ ರಜೋಗುಣ ತಮೋಗುಣದಿಂದ ಮನಸ್ಸು ಹೇಗೆ ಆಗತ್ತೆ ಅನ್ನೋದಕ್ಕೆ ದುರ್ಯೋಧನನಿಗಿಂತ ಒಳ್ಳೆಯ ಉದಾಹರಣೆ ಇಲ್ಲಮ್ಮ. ಅವನೇ ಬಹಳ ಕೆಟ್ಟೋನು ಅಲ್ವಾ? ಇಡೀ ಕುರುವಂಶದ ನಾಶಕ್ಕೆ ಅವನೇ ತಾನೇ ಕಾರಣ ಆಗಿದ್ದು. ದುರಾಸೆಯ ಕಾರಣ, ಅಧಿಕಾರದ ಮದದಿಂದ. ನಿಜ ಹೇಳೋದಾದರೆ ದುರ್ಯೋಧನನು ಕೂಡ ಮೇಧಾವಿನೇ. ಅವನಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಜ್ಞಾನ ಸಂಪೂರ್ಣವಾಗಿತ್ತು. ಸಂಧಾನಕ್ಕೆ ಬಂದಾಗ ಶ್ರೀಕೃಷ್ಣನಿಗೆ
ಅವನು ಏನು ಹೇಳ್ತಾನೆ ಗೊತ್ತಾ? ಕೃಷ್ಣ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಅಂದರೆ ಕೃಷ್ಣ, ನನಗೆ ಸರಿ ಯಾವುದು, ಒಳ್ಳೇದು ಯಾವುದು, ಪುಣ್ಯ ಯಾವುದು, ಧರ್ಮ ಯಾವುದು ಎಲ್ಲ ಗೊತ್ತಿದೆಯಪ್ಪ. ಆದರೆ ರೂಢಿಯಲ್ಲಿ, ಆಚರಣೆಯಲ್ಲಿ ತರಕ್ಕಾಗಲ್ಲ. ಹಾಗೆ ಮುಂದುವರೆದು ಹೇಳ್ತಾನೆ, ನಾನು ಮಾಡ್ತಿರೋದು ಅಧರ್ಮ, ಪಾಪ, ಕೆಟ್ಟದ್ದು ಅಂತ ಗೊತ್ತು. ಆದರೆ ಅದನ್ನು ಮಾಡದೇ ಇರೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತಾನು ಹೇಳ್ತಾನೆ. ಅದಕ್ಕೆ ಕಾರಣ ಅವನ ಮನಸ್ಸು ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು. ಒಂದು ಸಲ ಯೋಚನೆ ಮಾಡಿದರೆ ನಾವು ಹಾಗೆ ಅಲ್ವಾ ಅನಿಸ್ಬಿಡುತ್ತೆ. ನಮಗೂ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ, ಯಾವುದು ತಪ್ಪು ಎಲ್ಲ ಗೊತ್ತಿರುತ್ತೆ. ಆದರೆ ಬಹಳಷ್ಟು ಸಲ ನಾವು ತಪ್ಪನ್ನೇ ಮಾಡ್ತಾ ಇರ್ತೇವೆ. ಇದಕ್ಕೆ ಕಾರಣ ನಮ್ಮ ಮನಸ್ಸೇ. ಆ ಮನಸ್ಸನ್ನು ಸರಿ ಇಟ್ಕೊಳ್ಳೋಕ್ಕೆ ಇರೋದು ಮುಖ್ಯವಾಗಿ 2 ಮಾರ್ಗ. ಒಂದು ಆಹಾರ, ಇನ್ನೊಂದು ಉಸಿರಾಟ. ಹಾಗಾಗಿಯೇ ಅದಕ್ಕೆ ಹೇಳಿರೋದು, ಇಂದ್ರಿಯಗಳ ನಿಗ್ರಹ ಆಗಬೇಕಾದ್ರೆ ಯೋಗ ಧ್ಯಾನಾದಿಗಳು ಬೇಕು, ಮತ್ತೆ ಸಾತ್ವಿಕ ಆಹಾರ ಬೇಕು ಅಂತ. ಇವುಗಳಿಂದ ಮನಸ್ಸು ಹಗುರ ಆಗತ್ತೆ. ನಮ್ಮೊಳಗೆ ಧರ್ಮರಾಯ, ದುರ್ಯೋಧನ ಇಬ್ಬರೂ ಇರ್ತಾರೆ. ಯಾರನ್ನ ಪೋಷಿಸಿ ಬೆಳೆಸಬೇಕು ಅನ್ನೋದು ನಮ್ಮ ವಿವೇಚನೆಯಿಂದ ನಿರ್ಧಾರ ಮಾಡಬೇಕಷ್ಟೆ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನು ಈ ರೀತಿ ಅರ್ಥ ಮಾಡಿಕೊಂಡು ಅದರಂತೆ ಜೀವನ ನಡೆಸಬೇಕು. ಆಹಾ, ನಿಜವಾಗ್ಲೂ ಅದ್ಭುತವಾಗಿ ಹೇಳಿದ್ರಿ ಗುರುಗಳೇ. ಬಹಳ ಅರ್ಥಪೂರ್ಣವಾದ ಮಾತುಗಳು. ಇನ್ನೊಂದು ಸಂಶಯ ಕಾಡ್ತಾ ಇದೆ. ಹೇಳಮ್ಮ. ಇವತ್ತಿನ ಜೀವನ ಶೈಲಿಯಲ್ಲಿ ನನ್ನಂಥ ವಿದ್ಯಾರ್ಥಿಗಳಿಗೆ ಶಾಸ್ತ್ರ, ಪುರಾಣ, ಉಪನಿಷತ್ತುಗಳು, ವೇದ, ಇತಿಹಾಸ ಇದ್ಯಾವುದ್ರ ಬಗ್ಗೆನೂ ಸ್ವಲ್ಪನೂ ತಿಳಿಯಕ್ಕೆ ಸಮಯ ಮತ್ತೆ ಅವಕಾಶ ಎರಡೂ ಇಲ್ಲದೆ ಇರುವಾಗ ಶಾಸ್ತ್ರದಲ್ಲಿ ಹೇಳಿರೋ ಥರ ಒಳ್ಳೆಯ ಜೀವನ ನಡೆಸೋದು ಕಷ್ಟ ಅಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ಪುಟ್ಟ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಈ ಮಾತು ಕೇಳಿದ್ಯಾ ಅಲ್ವಾ? ವೇದ, ಶಾಸ್ತ್ರ, ಉಪನಿಷತ್ತುಗಳನ್ನೆಲ್ಲ ಓದಕ್ಕೆ ಆಗದೆ ಇದ್ದಾಗ ಏನು ಮಾಡಬೇಕು ಗೊತ್ತೇನು? ಇದೆಲ್ಲವನ್ನ ಓದಿ ಅರಿತು ಅದರಂತೆ ಜೀವನ ನಡೆಸ್ತಾ ಇರತಕ್ಕಂತಹ ನಿಜವಾದ ಗುರುವಿಗೆ ಶರಣಾಗಬೇಕು. ಕಪಟವಿಲ್ಲದೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಸಾಧನೆ ಮಾಡ್ತಾ ಎಲ್ಲರ ಒಳಿತನ್ನ ಬಯಸೋ ಗುರುವಿನ ಮಾರ್ಗದರ್ಶನ ಪಡೆದು ಶ್ರದ್ಧೆಯಿಂದ ಜೀವನ ನಡೆಸಿದ್ರೆ ನಮ್ಮಲ್ಲಿರೋ ಅಹಂಕಾರ ನಾಶ ಆಗಿ ಉನ್ನತ ವಿಚಾರಗಳು ನಮ್ಮದಾಗತ್ತೆ. ಯಶಸ್ವಿ ಜೀವನಕ್ಕೆ ಅದೇ ಶ್ರೇಷ್ಠವಾದ ದಾರಿಯಾಗತ್ತೆ. ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದೂ ಇದನ್ನೇ. ಶ್ರದ್ಧೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣ್ತಾ, ಎಲ್ರಿಗೂ ಒಳಿತನ್ನೇ ಬಯಸ್ತಾ, ಒಳ್ಳೆಯ ಭಾವನೆಯಿಂದ ನಮ್ಮ ವೃತ್ತಿ ಪ್ರವೃತ್ತಿಗಳನ್ನು ಮಾಡ್ತಾ ಹೋದರೆ ನಮ್ಮ ಜೀವನದ ನೈಜ ಉದ್ದೇಶ ಸಫಲವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಏಕಭಾವದಿಂದ, ಭಕ್ತಿಯಿಂದ, ಪ್ರೇಮದಿಂದ, ಶ್ರದ್ಧೆಯಿಂದ ಯಾರು ಆ ಪರಮಾತ್ಮನಿಗೆ ಶರಣು ಹೋಗ್ತಾರೋ ಅವರು ಎಂಥವರೇ ಆಗಿರಲಿ ಸಂದೇಹವೇ ಬೇಡ, ಪರಮಾತ್ಮ ಅವರನ್ನ ಉದ್ಧರಿಸಿಯೇ ಉದ್ಧರಿಸ್ತಾನೆ. ಆಹಾ, ಧನ್ಯೋಸ್ಮಿ ಗುರುಗಳೇ. ಎಲ್ಲವನ್ನ ಕೇಳಿಸ್ಕೊಂಡೇ ಅಲ್ವಾ? ಏಳು, ಇನ್ನು ನಿನ್ನ ಗುರಿ ಸಾಧನೆಯಲ್ಲಿ ಯಾವತ್ತಿಗೂ ಅಂಜಬೇಡ. ಅಳಕದೆ, ಕುಗ್ಗದೆ, ಧೈರ್ಯವಾಗಿ ಮುನ್ನುಗ್ಗು, ಗುರಿಯನ್ನ ಸಾಧಿಸುವವಳಾಗು. उत्तिष्ठत जागृता मनुजा, उत्तिष्ठत जागृता मनुजा, उत्तिष्ठत जागृता. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಗನೆ. ಉತ್ತಿಷ್ಠತ ಜಾಗೃತ
ನಿನ್ನೊಳಗೆ ಇದೆ ಆರತುನ ನಿನ್ನಯ ಗುರಿಯು ಆತ್ಮದರುಶನ ನಿನ್ನೊಳಗೆ ಇದೆ ಆರತುನ ಬಣ್ಣ ಪಡುತ್ತ ಈ ಕ್ಷುದ್ರ ಜೀವನದಿ ಬಣ್ಣ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆ ಸಕನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ